ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಗಳನ್ನ ತಿಳ್ಕೊಳ್ಳೋಣ. तात तीनी अति प्रबल खल काम क्रोध अरु लोभ मुनि विज्ञान धाम मन करहि निमिष महु क्षोभ लोभ के इच्छा दंभ बल काम के केवल नारी क्रोध के पुरुष बचन बल मुनि बर कहहि बिचारी गुणातीत सचराचर स्वामी राम उमा सब अंतर जामी कामिनी के दीनता देखाई दीरन्ह के मन बिरति दृढ़ाई क्रोध मनोज लोभ मद माया छूट ही सकल राम की दाया सो नर इंद्र जाल नहीं भूला जा पर होई सो नट अनुकूला उमा कहु मैं अनुभव अपना सत हरि भजनु जगत सब सपना पुनि प्रभु गए सरोवर तीरा पंपा नाम सुभग गंभीरा संत हृदय जस निर्मल बारी बांधे घाट मनोहर चारी जह तह पिया ही विविध मृग नीरा जनु उदार गृह जाचक भीरा. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಲಕ್ಷ್ಮಣನಿಗೆ ಕಾಮದೇವನ ಬಗ್ಗೆ ಹೇಳ್ತಾ ಇದ್ದಾನೆ. ಕಾಮದೇವನಿಗೆ ಸ್ತ್ರೀಯೇ ಒಂದು ಪ್ರಬಲವಾದಂತ ಶಕ್ತಿ. ಅದರಿಂದ ಯಾರು ಬದುಕಿ ಉಳಿತಾನೋ ಅವನು ನಿಜವಾಗೂ ಕೂಡ ಶ್ರೇಷ್ಠ ಯೋಧನಾಗಿದ್ದಾನೆ ಅಂತ ಅಂದ್ಬಿಟ್ಟು ಆಮೇಲೆ ಮುಂದುವರೆದು ಹೇಳ್ತಾನೆ, ತಮ್ಮ ಕಾಮ ಕ್ರೋಧ ಲೋಭ ಈ ಮೂರು ಕೂಡ ಪ್ರಬಲವಾದಂತಹ ದುಷ್ಟಶಕ್ತಿಗಳು. ಈಗ ನಾವು ಇದಕ್ಕೆಲ್ಲ ಎಕ್ಸಾಂಪಲ್ಗಳನ್ನ ನೋಡಿರ್ತೀವಿ. ಕಾಮಕ್ಕೆ ವಿಶ್ವಾಮಿತ್ರರು ಕರ್ಗೋಗ್ತಾರೆ ನೋಡಿ, ಮನ್ಮಥ ಮೇನಕೆಯನ್ನ ಕಳಿಸಿದಾಗ ಅಂಥ ಒಂದು ಸಾಧನೆ ಮಾಡಿದಂಥ ವಿಶ್ವಾಮಿತ್ರರು ಕೂಡ ಕಾಮಕ್ಕೆ ಕರ್ಗೋಗ್ತಾರೆ. ಇದೇ ರೀತಿ ಕ್ರೋಧ ಲೋಭ ಇದಕ್ಕೆಲ್ಲನೂ ಕೂಡ ಬೇಕಾದಷ್ಟು ನಾವು ಎಕ್ಸಾಂಪಲ್ಗಳನ್ನು ತಿಳ್ಕೊಂಡಿರ್ತೀವಿ. ಇವು ವಿಜ್ಞಾನ ನಿಧಿಗಳಾದಂತಹ, ಅಂದರೆ ವಿಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಅಂಥವ್ರು, ಅದರ ಸೂಕ್ಷ್ಮತೆಗಳು ಎಲ್ಲವೂ ಗೊತ್ತಿರುತ್ತೆ. ಅಂಥ ಮುನಿಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ಕದಡಿ ಬಿಡುತ್ತೆ. ಈಗ ಕೋಪಕ್ಕೆ ಭೃಗು ಮಹರ್ಷಿಗಳು ನೋಡಿ, ಅವ್ರ ಕೋಪ ಬಂದು ಭಗವಂತನಿಗೆ ಅವರು ಕಾಲಲ್ಲಿ ಒದ್ದು ಬಿಡ್ತಾರೆ. ಈ ರೀತಿ ಬೇಕಾದಷ್ಟು ನಾವು ಎಕ್ಸಾಂಪಲ್ನ ತಿಳ್ಕೋಬಹುದು. ಈ ವಿಜ್ಞಾನ ನಿಧಿಗಳಾಗಿರುವಂತ ಮುನಿಗಳು ಕೂಡ ಇದರಿಂದ ಸೋತ್ ಹೋಗ್ಬಿಡ್ತಾರೆ. ಲೋಭಕ್ಕೆ ಇಚ್ಛೆ ಮತ್ತೆ ದಂಭದ ಬೆಂಬಲ ಇದೆ. ಈಗ ಲೋಭ ಅನ್ನೋದಕ್ಕೆ ಆಸೆ ಇದ್ರೆ ತಾನೇ ಲೋಭ ಬರೋದು, ನಮಗೆ ಇನ್ನೂ ಬೇಕು ಅಂತ. ಅದ್ರ ಜೊತೆಗೆ ನಮಗೆ ಅಹಂಕಾರ ಕೂಡ ಇರತ್ತೆ. ಇವಾಗ ಯಾವುದಕ್ಕೆ ಏನು ಬಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಮನಿಗೆ ಕೇವಲ ಹೆಣ್ಣಿನ ಬಲ ಬೇಕು, ಕ್ರೋಧಕ್ಕೆ ಕಟುವಚನಗಳು, ಕೆಟ್ಟದಾಗಿ ಅಥವಾ ಅವ್ರ ಮನ್ಸಿಗೆ ನೋವಾಗೋ ಹಾಗೆ ಒಂಥರ ಚುಚ್ಚು ಹಾಗೆ ಮಾತಾಡುತ್ತಲ್ಲ, ಅದೇ ಬಲ. ಈಗ ಕೋಪ ಬರ್ಸ್ಬೇಕು ಅಂತಂದ್ರೆ ಒಂದು ಎರಡು ಮಾತುಗಳನ್ನ, ಕೆಟ್ಟ ಮಾತುಗಳನ್ನ ಅವ್ರಿಗೆ ಒಂದು ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾಗ ಅವ್ರಿಗೆ ಸರ್ ಅಂತ ಕೋಪ ಬಂದೇ ಬಿಡುತ್ತಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಮುನೀಶ್ವರರು ಕೂಡ ವಿಚಾರ ಮಾಡಿ ಈ ವಿಷಯವನ್ನ ಹೇಳಿದ್ದಾರೆ. ಇಲ್ಲಿ ಶಿವ ಪಾರ್ವತಿಗೆ ಕಥೆಯನ್ನ ಹೇಳ್ತಾ ಇರೋದಲ್ವ, ರಾಮಕಥೆಯನ್ನ. ಇಲ್ಲಿ ಹೇಳ್ತಾನೆ ಶಿವ, ಎಲೆ ಉಮೆ ಶ್ರೀರಾಮ ಇದನ್ನಲ್ಲ, ಅವನು ತ್ರಿಗುಣಾತೀತನು. ಅಂದ್ರೆ ಏನು? ಮೂರು ಗುಣಗಳನ್ನ ಮೀರಿರೋನು, ದಾಟಿರೋನು ಅಂತ ಅರ್ಥ. ಈ ಚರಾಚರ ಜಗತ್ತಿಗೆ ಸ್ವಾಮಿಯಾಗಿರುವಂಥವನು, ಸರ್ವಾಂತರ್ಯಾಮಿಯಾಗಿರುವಂಥವನು. ಅವನು ಮೇಲಿನ ಮಾತುಗಳನ್ನೆಲ್ಲ ಹೇಳಿ ಕಾಮುಕರ ದೈನ್ಯ ಸ್ಥಿತಿಯನ್ನ, ಅಂದ್ರೆ ಕಾಮುಕರಿಗೆ ಎಷ್ಟೆಲ್ಲ ತೊಂದರೆ ಇರುತ್ತೆ ಅನ್ನೋದನ್ನ ಇಲ್ಲಿ ವಿವರಣೆ ಮಾಡಿ ಹೇಳಿದಾನೆ. ಆ ಕಾಡಿನ ಸೌಂದರ್ಯವನ್ನ ನೋಡಿದಾಗ ಕಾಮಿಯಾಗಿದ್ರೆ ಅವನ ಮನಸ್ಸಲ್ಲಿ ಆ ಆಸೆ ಅನ್ನೋದು ಬರುತ್ತೆ. ಆದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಧೀರ ವಿವೇಕಿ ಜನರ ಮನಸ್ಸಲ್ಲಿರುವಂತಹ ವೈರಾಗ್ಯವನ್ನ ಅವನು ದೃಢಪಡಿಸಿದ್ದಾನೆ. ಅಂದ್ರೆ ಒಂದು ಕಾಮ ಅನ್ನೋದು ಹೆಂಗಿರತ್ತೆ, ಆದ್ರೆ ಅಂಥ ಕಾಮವನ್ನ ಗೆದ್ದಿರ್ತಾರಲ್ಲ ಅಂಥವರ ಒಂದು ವೈರಾಗ್ಯ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಕಾಮ ಕ್ರೋಧ ಲೋಭ ಮದ ಮಾಯೆ ಇವುಗಳು ಶ್ರೀರಾಮನ ಕೃಪೆಗೆ ಪಾತ್ರರಾದವರ ಹತ್ರ ಕೂಡ ಸುಳಿಯೋದಿಲ್ಲ. ನೋಡಿದ್ರ, ಈಗ ಕಾಮಕ್ರೋಧಗಳು ನಮ್ಮಲ್ಲಿ ಬರಬಾರದು ಅಂತಂದ್ರೆ ಆ ಭಗವಂತನ ಅನುಗ್ರಹ ಏನಾದ್ರೂ ಆಯ್ತು ಅಂತಂದ್ರೆ ಇವೆಲ್ಲ ನಮ್ಮ ಹತ್ರನೂ ಕೂಡ ಸುಳಿಯೋದಿಲ್ಲ. ಈಗ ನಮಗೆ ಗೊತ್ತಿದೆ
ಈ ಜಗತ್ತಲ್ಲಿ ಕಾಮ, ಕ್ರೋಧ, ಲೋಭ, ಮದ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ಬಿಟ್ಟು ಯಾರನ್ನೂ ಬಿಡೋದಿಲ್ಲ ಅದು. ಆದರೆ ಯಾರು ಭಗವಂತನ ಅನುಗ್ರಹವನ್ನು ಪಡೆದಿರ್ತಾರೋ ಅಂಥ ಮನುಷ್ಯರ ಹತ್ರ ಕೂಡ ಸುಳಿಯೋದಿಲ್ಲ. ಆ ಲೀಲಾ ಪುರುಷೋತ್ತಮನಾಗಿರುವಂಥ ಶ್ರೀರಾಮನ ಅನುಗ್ರಹವನ್ನು ಪಡೆದ ಮೇಲೆ, ಅಂದರೆ ಭಗವಂತನ ಕೃಪೆ ಸಿಕ್ಬಿಟ್ರೆ ಇವ್ಯಾವುದು ಹತ್ರಕ್ಕೆ ಬರಲ್ಲ. ಇನ್ನು ಅವನ ಅನುಗ್ರಹ ಏನಾದರೂ ಪಡೆದ್ರೆ ನಾವು ಮನುಷ್ಯರು ಮಾಯೆಗೆ ವಶರಾಗೋದಿಲ್ಲ. ಮುಂದುವರೆದು ಹೇಳ್ತಾನೆ, ಉಮಾ ನಿನಗೆ ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅನುಭವದ ಮಾತುಗಳನ್ನು ಹೇಳ್ತಾ ಇರೋದು. ನಾನು ಹಾಗೆ ಏನೋ ತಿಳ್ಕೊಂಡಿರೋದನ್ನು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಕೂಡ ಹೇಳಬೇಕಾದ್ರೆ ಕೆಲವೊಂದು ಅನುಭವದ ಮಾತುಗಳನ್ನು ಹೇಳ್ತೀವಿ. ಅನುಭವದ ಮಾತುಗಳಿರುತ್ತಲ್ಲ, ಅದು ನಿಜವಾಗ್ಲೂ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ನಾವು ಅದನ್ನು ಹೇಳಬೇಕಾದ್ರೂ ಫುಲ್ ಕಾನ್ಫಿಡೆನ್ಸ್ ಆಗಿ ಹೇಳ್ತೀವಿ. ಯಾಕೆ ಅಂದರೆ ಅದು ನಾವು ಅನುಭವಿಸಿರ್ತೀವಲ್ವ, ಅದರಲ್ಲಿ ನಮ್ಗೆ ಯಾವುದೇ ಡೌಟ್ ಇರೋದಿಲ್ಲ. ಅದೇ ಬೇರೆಯವ್ರು ಹೇಳುವಂಥದ್ದನ್ನು ಹೇಳಬೇಕು ಅಂತಂದಾಗ ನಾವು ಸ್ವಲ್ಪ ಹಿಂಜರಿತೀವಿ, ಮತ್ತು ತೊಡರ್ತೀವಿ ಅಥವಾ ತಡಪಡಿಸ್ತೀವಿ ಹೇಳೋದಕ್ಕೆ ಅಲ್ವಾ, ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ ಅಲ್ಲಿ. ಸೊ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾನೆ, ನಾನು ನನ್ನ ಅನುಭವದಿಂದ ಇದನ್ನು ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಹರಿಭಜನೆ ಒಂದೇ ಏಕೈಕವಾದಂಥ ಸತ್ಯ. ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳೋದು ಒಂದೇ ಸತ್ಯ. ಈ ಜಗತ್ತೆಲ್ಲವೂ ಕೂಡ ಕನಸಿನ ಹಾಗೆ ಮಿಥ್ಯ. ಈಗ ನಾವು ಕನಸಲ್ಲಿ ಏನೇನೋ ನೋಡಿರ್ತೀವಿ. ದೊಡ್ಡ ಬಂಗಲೆ ಇರುತ್ತೆ, ಅದರಲ್ಲಿ ನಾನು ಇರ್ತೀನಿ, ಅಥವಾ ಇನ್ನೇನು ನಾನು ಏನು ಆಸೆ ಪಟ್ಟಿರ್ತೀನೋ ಅದೆಲ್ಲ ಆಗ್ತಾ ಇರೋ ಥರ ನಮಗೆ ಕನಸು ಕಾಣಿಸುತ್ತೆ. ಆದರೆ ಕಣ್ಬಿಟ್ಟ ಮೇಲೆ ಏನನ್ಸುತ್ತೆ, ಓ ಇದೆಲ್ಲ ಕನಸಾ ಅಂದರೆ ಅದು ಸುಳ್ಳು ಅಂತ ಅರ್ಥ ಅಲ್ವಾ. ಅದಕ್ಕಿಲ್ಲಿ ಹೇಳ್ತಾ ಇರೋದು ಹರಿಭಜನೆ ಒಂದೇ ಸತ್ಯ. ಈ ಜಗತ್ತಲ್ಲಿ ನಾವು ಏನು ನೋಡ್ತೀವೋ ಅದೆಲ್ಲ ಮಾಯೆನೆ, ಅಂದರೆ ಅದೆಲ್ಲ ಸುಳ್ಳು ಅಂತಂದ್ಬಿಟ್ಟು. ಆಮೇಲೆ ಶ್ರೀರಾಮಚಂದ್ರ ಪ್ರಭು ಸುಂದರವೂ ಆಳವೂ ಆದಂತಹ ಪಂಪಾ ಸರೋವರದ ದಡಕ್ಕೆ ಹೋಗ್ತಾನೆ. ಅದರ ನೀರು ಸಜ್ಜನರ ಹೃದಯದ ಹಾಗೆ ನಿರ್ಮಲವಾಗಿತ್ತು. ಅಂದರೆ ನೋಡಿ, ಸಜ್ಜನರ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೆ ಅಂತಂದರೆ ಅವರ ಒಳಗಡೆ ಯಾವುದೇ ವಿಕಾರಗಳು ಇರೋದಿಲ್ಲ, ಅಷ್ಟು ಪವಿತ್ರವಾಗಿರುತ್ತೆ. ಆ ರೀತಿ ಪಂಪಾ ಸರೋವರದ ನೀರು ಕೂಡ ಪವಿತ್ರ ನಿರ್ಮಲವಾಗಿತ್ತು. ಅದಕ್ಕೆ ಮನೋಹರವಾದಂಥ 4 ಘಟ್ಟಗಳಿತ್ತು. ಬೇರೆ ಬೇರೆ ರೀತಿಯ ಪಶುಗಳು ಅಲ್ಲಿ ನೀರನ್ನು ಕುಡಿತಾ ಇದ್ವು. ಅದು ಹೇಗೆ ಕಾಣಿಸ್ತಿತ್ತು ಅಂತಂದರೆ, ಒಬ್ಬ ಉದಾರ ಪುರುಷ ಇರ್ತಾನೆ ಅಂತ ಇಟ್ಕೊಳ್ಳಿ. ಅಂದರೆ ಏನು, ತುಂಬ ದಾನ ಧರ್ಮ ಮಾಡ್ತಾ ಇರ್ತಾನೆ, ಕೇಳಿದ್ದನ್ನೆಲ್ಲ ಕೊಡ್ತಾ ಇರ್ತಾನಲ್ವ, ಅಂಥವನು ಉದಾರ ಪುರುಷ. ಏನು ಕೇಳಿದ್ರು ಕೊಟ್ಬಿಡ್ತಾನೆ. ಅಂಥವ್ರು ಮನೆ ಮುಂದೆ ಸೇರಿದ್ದಂಥ ಯಾಚಕರ ಗುಂಪಿನ ಹಾಗೆ ಅದು ಕಾಣಿಸ್ತಿತ್ತು. ಅಂದರೆ ಆ ನೀರು ಕುಡಿತಾ ಇತ್ತಲ್ವ, ಆ ಘಟ್ಟಗಳು ಅಂತಂದರೆ ತಟಗಳು ಅಂತ. ಅಲ್ಲಿ ಹೋಗಿ ಅದು ನೀರು ಕುಡಿತಾ ಇದ್ರೆ ಆ ನೀರಿದೆಯಲ್ಲ ಅದೇ ದಾನಶೂರ ಕರ್ಣನ ಥರ ಇತ್ತು. ಇವೆಲ್ಲ ಹೋಗಿ ಅಲ್ಲಿ ಆ ನೀರನ್ನು ಸೇವಿಸ್ತಾ ಇದ್ರೆ ಯಾರೋ ಒಬ್ಬ ಉದಾರಿ ಇರ್ತಾನಲ್ಲ, ಅವನ ಮನೆ ಮುಂದೆ ಹೋಗ್ಬಿಟ್ಟು ಯಾರಿಗೆ ಗತಿ ಇರೋದಿಲ್ವೋ, ಯಾಚಕರು ಇರ್ತಾರೋ ಅವರೆಲ್ಲ ಹೋಗಿ ಗುಂಪು ಗುಂಪಾಗಿ ಇದ್ರೆ ಹೇಗೆ ಕಾಣಿಸುತ್ತೋ ಆ ರೀತಿ ಕಾಣಿಸ್ತಾ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ರಾಮ ಆ ಕಾಡಿನ ವರ್ಣನೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ನಮಗೆ ಒಂದು ಪಿಕ್ಚರ್ ಹಾಗೇ ಬಂದು ಹೋಗುತ್ತಲ್ವ, ಅದನ್ನು ಕೇಳ್ತಾ ಇದ್ದರೆ ಆ ರೀತಿ ನಾವು ಅದನ್ನು ಅನುಭವಿಸ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.